ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸಂತು ಗುಬ್ಬಿಗೂಡು. ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಅಂದ್ರೆ ನಮ್ಮ ಮೈಸೂರಿನಲ್ಲಿ ಸ್ಯಾಂಡ್ ಮ್ಯೂಸಿಯಂ ಅನ್ನು ಮಾಡಿದ್ದಾರೆ. ಅದೇ ವಿಡಿಯೋನ ನಾನು ಇವತ್ತು ಮಾಡ್ತಾ ಇದ್ದೇನೆ. ಈ ಸ್ಯಾಂಡ್ ಮ್ಯೂಸಿಯಂ ಲೊಕೇಶನ್ ಬಂದು ಕುರ್ಬಾರಳ್ಳಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಇಂದ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರೋಡ್ ಎಂಟ್ರೆನ್ಸ್ ಆರ್ಚ್ ಇದೆಯಲ್ಲ, ಅದರಿಂದ ಮುಂದೆ ಸ್ವಲ್ಪ ಒಂದು 400 ಮೀಟರ್ ಹೋದ್ರೆ ಲೆಫ್ಟ್ ಅಲ್ಲೇನೆ ಈ ಸ್ಯಾಂಡ್ ಮ್ಯೂಸಿಯಂ ಇರೋದು. ಬಸ್ ಅಲ್ಲಿ ಹೋಗ್ಬೇಕು ಅಂದ್ರೆ ಕುರ್ಬರಳ್ಳಿ ಸರ್ಕಲ್ ಹತ್ರ ಇಳ್ಕೊಂಡು ಜಸ್ಟ್ ಅಲ್ಲಿಗೆ 400 ಮೀಟರ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಇದೆ, ನಡ್ಕೊಂಡೇ ಹೋಗ್ಬೋದು. ಎಂಟ್ರಿ ಟಿಕೆಟ್ ಪ್ರೈಸ್ ಬಂದು 60 ರುಪೀಸ್ ಇರುತ್ತೆ ಪರ್ ಪರ್ಸನ್ಗೆ. ಮಕ್ಳಿಗಾದ್ರೆ 5 ವರ್ಷದ ಒಳಗಡೆ ಇದ್ರೆ ಫ್ರೀ ಇರುತ್ತೆ. ಮತ್ತೆ ಟೈಮಿಂಗ್ಸ್ ಬಂದು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6:30 ಓಪನ್ ಇರುತ್ತೆ. ಟಿಕೆಟ್ ತಗೊಂಡು ಇಲ್ಲಿಂದ ಒಳಗಡೆ ಹೋದ್ರೆ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ದೊಡ್ಡ ಗಣೇಶ ಇದೆ ಅಂತ. ನಮ್ಮ ಇಂಡಿಯಾದಲ್ಲೇ ಮೊದಲ ಸ್ಯಾಂಡ್ ಮ್ಯೂಸಿಯಂ ಅಂತಾನೆ ಹೇಳ್ಬೋದು ಇದು. ಈ ಸ್ಯಾಂಡ್ ಮ್ಯೂಸಿಯಂ ನ ಮಾಡಿರೋದು MN ಗೌರಿ ಅವರು. ಈ ಸ್ಯಾಂಡ್ ಮ್ಯೂಸಿಯಂ ಅಲ್ಲಿರೋ ಎಲ್ಲಾ ಸ್ಕಲ್ಪ್ಚರ್ ಕೂಡ ಸಮುದ್ರದ ಮರಳನ್ನು ಬಳಸ್ಕೊಂಡು ಮಾಡಿರುವಂತದ್ದು. ಈ ಸ್ಕಲ್ಪ್ಚರ್ ಅನ್ನು ಮಾಡೋದಿಕ್ಕೆ 115 ಟ್ರಕ್ ಲೋಡ್ ಸ್ಯಾಂಡ್ ಅನ್ನು ಯೂಸ್ ಮಾಡ್ಕೊಂಡು 5 ತಿಂಗಳುಗಳ ಟೈಮ್ ಅಲ್ಲಿ ಇದನ್ನ ಮಾಡಿರುವಂತದ್ದು. ನೋಡಿದ್ರಲ್ವಾ ದೊಡ್ಡ ಗಣೇಶ, ಅದು ಎಕೋ ಫ್ರೆಂಡ್ಲಿ ಗಣೇಶ. ಮತ್ತೆ ದುರ್ಗಾ ಚಾಮುಂಡೇಶ್ವರಿ, ಲಾಫಿಂಗ್ ಬುದ್ಧ, ಮೈಸೂರು ದಸರಾ ಅಂಬಾರಿ, ಮೈಸೂರು ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರ್, ಮತ್ತೆ ರಾಶಿ ಚಕ್ರ, ಅಶೋಕ ಚಕ್ರ, ಅಶ್ವಮೇಧ, ಮತ್ತೆ ಪರಿಸರ ಹಾಗೂ ಪ್ರಾಣಿ ಸಂರಕ್ಷಣೆಯ ಬಗ್ಗೆ ಸ್ಕಲ್ಪ್ಚರ್ ಅನ್ನು ಮಾಡಿದ್ದಾರೆ. ಇದನ್ನೆಲ್ಲ ಮಾಡಿರೋದಿಕ್ಕೆ ಅವರಿಗೆ ಅವಾರ್ಡ್ ಕೂಡ ಬಂದಿದೆ, ಮತ್ತೆ ಗಿನ್ನಿಸ್ ರೆಕಾರ್ಡ್ ಕೂಡ ಆಗಿದೆ. ಮತ್ತೆ ನೆಕ್ಸ್ಟ್ 3D ಎಫೆಕ್ಟ್ ಅಲ್ಲಿ ಗ್ಯಾಲರಿ ಕೂಡ ಇದೆ, ಅಲ್ಲಿ ಫೋಟೋಸ್ ಎಲ್ಲ ತಗೋಬಹುದು. ಫೋಟೋಸ್ ಅಂತೂ ತುಂಬಾನೇ ನ್ಯಾಚುರಲ್ ಆಗಿ ಬರುತ್ತೆ. ಮತ್ತೆ ಮಕ್ಕಳಿಗೆ ಗೇಮ್ಸ್ ಕೂಡ ಇದೆ, ಮತ್ತೆ ದೊಡ್ಡವರಿಗೆ ಶಾಪಿಂಗ್ ಗಳು ಇದೆ. ಫ್ಯಾನ್ಸಿ ಐಟಮ್ಸ್ ಇರ್ಬೋದು, ವಿಗ್ರಹಗಳಿರ್ಬೋದು, ಕಲ್ಲಿಂದ ಕೆತ್ತನೆಗಳು ಆಗಿರ್ಬೋದು, ಮತ್ತೆ ಫೋಟೋ ಫ್ರೇಮು, ಇನ್ನು ಅನೇಕ ಶಾಪಿಂಗ್ ಕೂಡ ಇದೆ ಅಲ್ಲಿ. ವಿಡಿಯೋ ನೋಡ್ತಾ ಹೋಗಿ, ತುಂಬಾನೇ ಚೆನ್ನಾಗಿದೆ. ಹೇಗೆಲ್ಲ ಮಾಡಿದ್ದಾರೆ ಅನ್ನೋದು ಒಂದು ಲೆಕ್ಕ ಆದ್ರೆ, ಅದನ್ನ ಮೇಂಟೈನ್ ಮಾಡ್ಕೊ ಹೋಗ್ತಾ ಇದಾರಲ್ಲ, ಅದನ್ನ ಕಾಪಾಡ್ಕೊಂಡು ಹೋಗ್ತಾ ಇದಾರಲ್ಲ, ಅದು ತುಂಬಾನೇ ಗ್ರೇಟ್ ಅಂತಾನೆ ಹೇಳ್ಬೋದು. ಈ ಸ್ಯಾಂಡ್ ಮ್ಯೂಸಿಯಂ ವಿಡಿಯೋನ ನೀವು ಕೂಡ ಫುಲ್ ನೋಡಿ, ಈ ಬ್ಯೂಟಿಫುಲ್ ಕ್ರಿಯೇಟಿವಿಟೀಸ್ ನ ನೀವು ಕೂಡ ಕಣ್ತುಂಬ್ಕೊಳ್ಳಿ. ಮೈಸೂರವರಾದ್ರೆ ನೀವು ಒಂದ್ಸಲ ವಿಸಿಟ್ ಮಾಡಿ, ನಿಮ್ ಮಕ್ಳುಗಳನ್ನ ಕರ್ಕೊಂಡೋಗಿ ತೋರ್ಸಿದ್ರೆ ತುಂಬಾನೇ ಖುಷಿ ಪಡ್ತಾರೆ ಮಕ್ಳುಗಳು. ಮತ್ತೆ ಬೇರೆ ಕಡೆಯಿಂದ ಏನಾದ್ರೂ ಮೈಸೂರಿಗೆ ಟ್ರಿಪ್ ಅಂತ ಬಂದಿದ್ರೆ ಈ ಪ್ಲೇಸ್ ಅಂತೂ ಮಿಸ್ ಮಾಡ್ದಿರಾ ಒಂದ್ಸಲ ವಿಸಿಟ್ ಮಾಡ್ಕೊಂಡು ನೋಡ್ಕೊಂಡು ಹೋಗಿ. ಮಕ್ಳಿಗೆಲ್ಲ ತೋರ್ಸ್ಕೊಂಡು ತುಂಬಾನೇ ಖುಷಿ ಪಡ್ತಾರೆ.
ಸ್ಯಾಂಡ್ ಮ್ಯೂಸಿಯಂ ಮಾಡಿರೋದು ಎನ್ ಗೌರಿ ಅವರು. ಮತ್ತೆ ಇದಕ್ಕೆ ಏನೇನು ಎಷ್ಟೆಷ್ಟು ಮೆಟೀರಿಯಲ್ ಖರ್ಚಾಗಿದೆ ಅನ್ನೋದೆಲ್ಲಾನು ಹಾಕಿದ್ದಾರೆ. ಮತ್ತೆ ಒಂದ್ ಲೈನ್ ಹಾಕಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಬ್ಯೂಟಿ ಲೈಸ್ ಇನ್ ದ ಐಸೆಸ್ ಆಫ್ ದ ಬಿಹೋಲ್ಡರ್ ಅಂತ ಅಂದ್ರೆ ಸೌಂದರ್ಯವು ನೋಡುಗರ ದೃಷ್ಟಿಯಲ್ಲಿದೆ. ಅದೆಲ್ಲ ಅವ್ರವ್ರ ದೃಷ್ಟಿಕೋನಗಳು. ಈಗ ಎಕ್ಸಾಂಪಲ್ ಅಂತಂದ್ರೆ ಈ ಪ್ಲೇಸ್ ತೋರ್ಸಿದೀನಿ, ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಅಯ್ಯೋ ಇದು ಒಂದ್ ಪ್ಲೇಸ್ ಅಂತ ಅನ್ಸುತ್ತೆ. ಅದೆಲ್ಲ ಅವ್ರವ್ರ ಮೈಂಡ್ ಸೆಟ್ ಬಿಟ್ಟಿದ್ದು. ಒಬ್ಬೊಬ್ರಿಗೆ ಸಣ್ಣ ಸಣ್ಣ ಥಿಂಗ್ಸ್ ಕೂಡ ತುಂಬಾನೇ ಬ್ಯೂಟಿಫುಲ್ ಅಂತ ಅನ್ಸುತ್ತೆ. ಅದೆಲ್ಲ ಅವ್ರವ್ರ ಇಚ್ಛೆಗೆ ಬಿಟ್ಟಿದ್ದು. ಅದು ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ಅಲ್ಲಿ ಕೂರ್ಗ್ ಗ್ರೀನ್ ಸ್ಪೈಸಸ್ ಮತ್ತೆ ಸಿಲ್ಕ್ ಸ್ಯಾರಿ ಫ್ಯಾಕ್ಟರಿಗಳು ಎಲ್ಲ ಇದ್ವು. ನೋಡ್ಕೊ ಹೋಗ್ತಾ ಇದ್ವಿ ನಾವು. ಅಲ್ಲಿ ಸೆಕ್ಯೂರಿಟಿ ಒಳಗಡೆ ಹೋಗಿ ನೋಡ್ಬೋದು, ಪರವಾಗಿಲ್ಲ ನೋಡಿ ಹೋಗಿ ಅಂತ ಹೇಳಿದ್ರು. ಸೊ ಅದ್ರ ಒಳಗಡೆ ನಾವು ಹೋಗಿ ನೋಡಿದ್ವಿ. ಮತ್ತೆ ಅಲ್ಲಿ ಸೀರೆ ನೇಯ್ತಾರಲ್ಲ, ಅವರು ನೇಯ್ಕಾರರು ಅಲ್ಲೇ ನೇಯ್ತಾ ಇದ್ರು ಸೀರೆನ. ಹೊರಗಡೆಯಿಂದ ವಿಡಿಯೋ ಮಾಡ್ತಾ ಇದೆ, ಒಳಗಡೆನೆ ಹೋಗಿ ಮಾಡಿ ಅಂತ ಅಂದ್ರು. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಮಗ್ಗದಲ್ಲಿ ಯಾವ ತರ ಸೀರೆ ನೇಯ್ತಾರೆ ಅಂತ. ಮತ್ತೆ ಇದೆಲ್ಲ ಬಂದು ಅದಕ್ಕೆ ಥ್ರೆಡ್ಗಳು. ಸೀರೆ ನೇಯೋದಕ್ಕೆ ಈ ತರ ಥ್ರೆಡ್ ಎಲ್ಲ ಯೂಸ್ ಮಾಡ್ಕೊಂಡು ಆತರ ಸೀರೆ ನೇಯ್ತಾರೆ. ಮತ್ತೆ ಈ ಮಿಷಿನ್ ಬಂದು ಈ ತರ ಸಣ್ಣ ಬಾರ್ಡರ್ ಸೀರೆಗಳು ನೇಯೋದಂತೆ ಈ ಮಿಷಿನ್. ಮತ್ತೆ ಈ ಮಿಷಿನ್ ಬಂದು ಗ್ರ್ಯಾಂಡ್ ಬಾರ್ಡರ್ ಇರುತ್ತಲ್ಲ, ಆ ತರ ಬಾರ್ಡರ್ ಸೀರೆಗಳು ಈ ಮಿಷಿನ್ ಅಲ್ಲಿ ನೇಯ್ತಾರಂತೆ. ಅದು ಒಂದೊಂದಕ್ಕೂ ಒಂದೊಂದು ಮಿಷನ್ ಇರುತ್ತೆ. ಇದು ಈಗ ನೋಡ್ತಾ ಇದೀರಲ್ಲ, ಆ ಪಿಂಕ್ ಕಲರ್ ಸ್ಯಾರಿ, ಅದು ಆ ಮಿಷಿನ್. ಈ ತರ ಒಂದೊಂದು ಡಿಸೈನ್ಗೂ ಒಂದೊಂದು ಮಿಷಿನ್ ಇರುತ್ತೆ. ಇದೆಲ್ಲ ವುಡ್ಡಿಂದ ಮಾಡಿರುವಂತ ವಿಗ್ರಹಗಳು. ಮತ್ತೆ ಫರ್ನಿಚರ್ಗಳು ಇದೆ, ವುಡ್ಡಿಂದ ಮಾಡಿರೋ ಫರ್ನಿಚರ್ಗಳು. ಮತ್ತೆ ಈ ತರ ಸಣ್ಣ ಸಣ್ಣ ವಿಗ್ರಹಗಳು. ಮತ್ತೆ ಸ್ಯಾಂಡ್ ಕ್ರೀಮು, ಮತ್ತೆ ಫೇಸ್ ಪ್ಯಾಕು, ಪರ್ಫ್ಯೂಮು, ಈ ತರ ಎಲ್ಲಾ ತರದ್ದು ಐಟಮ್ಸ್ ಇದೆ. ಮತ್ತೆ ಮೈಸೂರ್ ಸಿಲ್ಕ್ ಕೂಡ ಇದೆ, ಇಲ್ಲಿ ಹೋಗಿ ಪರ್ಚೇಸ್ ಮಾಡಬಹುದು. ಮತ್ತೆ ಈ ಸ್ಯಾಂಡ್ ಮ್ಯೂಸಿಯಂ ನೋಡಿದ್ವಲ್ಲ, ಇದೇ ರೋಡ್ ಅಲ್ಲಿ ಈ ಸ್ಯಾಂಡ್ ಮ್ಯೂಸಿಯಂ ಲೆಫ್ಟ್ ಸೈಡ್ ಅಲ್ಲಿ, ಆ ರೋಡ್ ಅಲ್ಲಿ ಸ್ಟ್ರೈಟ್ ಹೋದ್ರೆ ಅಲ್ಲೂ ಒಂದು ಆಕ್ಟಿವಿಟೀಸ್ ಗೇಮ್ಸ್ ಇದೆ. ಅಂತಂದ್ರೆ ಗೇಮ್ಸ್ ಕ್ರೇಜ್ ಇರೋರ್ಗಾದ್ರೆ ಅಲ್ಲಿ ಹೋಗ್ಬಿಟ್ಟು ಇದೇ ರೋಡ್ ಅಲ್ಲಿ ಸ್ಟ್ರೈಟ್ ಹೋದ್ರೆ ಗೇಮ್ಸ್ ಇದೆ, ಅಲ್ಲೂ ಹೋಗಿ ಗೇಮ್ ಆಡ್ಬೋದು. ಮತ್ತೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇದೇ ಪ್ಲೇಸ್ ಅಲ್ಲಿ ಲೊಕೇಟ್ ಆಗಿರೋ ಇನ್ನ 2 ಮ್ಯೂಸಿಯಂ ಇದೆ, ವಿಡಿಯೋ ಮಾಡಿದ್ದೀನಿ, ಅದು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಬರುತ್ತೆ. ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ವಿಡಿಯೋನು ನೋಡಿ ಗೈಸ್. ಥ್ಯಾಂಕ್ ಯು.